ಹಲೋ ಎವ್ರಿವನ್. ಬೇಕ್ರಿಗಳಲ್ಲಿ ಸಿಗೋ ಥರ ಅಥವಾ ಈ ಟ್ರೈನ್ಗಳಲ್ಲಿ ಮಾರ್ಕೊಂಬರ್ತಿರ್ತಾರಲ್ಲ 10 ರೂಪಾಯಿ ಒಂದು ಪೀಸ್ ಅಂತ ಹೇಳಿ, ಆ ರೀತಿ ಶೇಂಗಾ ಚಿಕ್ಕಿನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಷ್ಟು ಕಡಲೆ ಬೀಜನ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕ್ರಿಸ್ಪ್ ಆಗೋ ಹಾಗೆ ಹುರ್ಕೋಬೇಕು. ನೋಡಿ ಈ ರೀತಿ ಅದು ಸಿಪ್ಪೆ ಎಲ್ಲ ಸ್ವಲ್ಪ ಕ್ರಿಸ್ಪಾಗಿ ಒಳಗಡೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ. ಅದನ್ನೀಗ ಆರಿಸಿ ಆ ಸಿಪ್ಪೆನೆಲ್ಲ ತೆಗೆದು ಪೌಡರ್ ಮಾಡಿ ಇಟ್ಕೊಳ್ಳೋಣ. ನಂತರ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಬೀಜಕ್ಕೆ ಒಂದು ಅರ್ಧದಿಂದ ಸ್ವಲ್ಪ ಜಾಸ್ತಿ, ಸ್ವಲ್ಪ 3/4 ಕಪ್ ಅಂದ್ಕೊಡಿ, 3/4 ಕಪ್ಪಷ್ಟು ಬೆಲ್ಲನ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕರಗಿಸ್ಕೊಳ್ಳೋಣ. ಅದು ಪೂರ್ತಿ ಕರಗ್ತಾ ನೋಡಿ ಈ ರೀತಿ ನೊರೆ ಥರ ಬರಬೇಕು. ತುಂಬ ಚೆನ್ನಾಗಿ ಪಾಕ ಆಗಬೇಕು. ನೋಡಿ ಈಗ ಇದು ಆಗ್ತಾ ಇದೆ. ಪಾಕ ಆಗಿದೆ ಇಲ್ಲ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ಈ ರೀತಿ ಒಂದು ಬೌಲಲ್ಲಿ ತಣ್ಣೀರು ತೊಗೊಂಡು ನೀರಿಗೆ ಸ್ವಲ್ಪ 1 ಡ್ರಾಪ್ ಹಾಕಿ ನೋಡಿದಾಗ ಅದು ನೀರಲ್ಲಿ ಕರಗಬಾರ್ದು. ನೋಡಿ ಈ ರೀತಿ ಮುದ್ದೆ ಥರ ಆದರೆ ಅಲ್ಲಿಗೆ ಅದು ಪಾಕ ರೆಡಿಯಾಗಿದೆ ಅಂತ. ಈ ರೆಡಿಯಾಗಿರುವಂಥ ಪಾಕಕ್ಕೆ ನಾವೀಗ ನೋಡಿ ನಾವೇನು ಆ ಕಡಲೆ ಬೀಜ ಹುರಿದು ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಕಲಿಸ್ತಾ ಬರೋಣ, ಮಿಕ್ಸ್ ಮಾಡೋಣ ನೀಟಾಗಿ. ಇದನ್ನಷ್ಟೇ ತುಂಬ ಪೌಡ್ರ್ ಮಾಡಬಾರ್ದು, ಸ್ವಲ್ಪ ತರ್ತರಿಯಾಗಿ. ಈ ಚಿಕ್ಕಿಗಳನ್ನೆಲ್ಲ ನೋಡಿರ್ತೀರಲ್ವ, ಶೇಂಗಾ ಚಿಕ್ಕಿ ಯಾವ ರೀತಿ ಇರುತ್ತೆ ಅಂತ, ಅದೇ ರೀತಿಯಲ್ಲಿ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಅದು ಪ್ಯಾನಿಂದ ಸಪ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಅದನ್ನು ತೆಗೆದುಬಿಡೋಣ. ಇಲ್ಲಿ ಯಾವುದೇ ರೀತಿಯಾದಂಥ ನಾನು ಬಟರ್ ಪೇಪರ್ ಆಗಲಿ ಯಾವುದನ್ನು ಬಳಸ್ಕೊಂಡಿಲ್ಲ. ಇಲ್ಲಿ ನಾನು ಜಸ್ಟ್ ಏನು ಗೋಧಿ ಹಿಟ್ಟಿಂದು ಕವರ್ ಬರುತ್ತೆ ಅಲ್ಲ, ಆ ಕವರ್ನೇ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಅದರ ಮೇಲೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇದನ್ನು ಚಿಕ್ಕಿ ಶೇಪಿಗೆ ಕಟ್ ಮಾಡ್ಕೋಬೇಕು. ಬಿಸಿ ಇರುವಾಗಲೇ ಕಟ್ ಮಾಡಿಬಿಡಿ. ಇದನ್ನು ಕಟ್ ಮಾಡಿ ಇಟ್ಕೊಂಡು ತಣ್ಣಗೆ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು ಈ ಚಿಕ್ಕಿ ಅಂತೂ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಕಡಲೆ ಬೀಜದಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ, ಎಷ್ಟು ಹೆಲ್ದಿ ಅಂತ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೋಸ್ಕರನೇ ಮಾಡಿರೋ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ನೋಡಿ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಸಮವಾಗಿ ಈ ರೀತಿ ಕಟ್ ಮಾಡಿ ಪೂರ್ತಿ ಅದನ್ನು 1-2 ಅವರು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಪೂರ್ತಿ ಅಂದರೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಕೂಲ್ ಆಗಬೇಕು. ನೋಡಿ ಈಗ ಎಷ್ಟು ಈಸಿಯಾಗಿ ಕವರಿಂದ ಅದು ಸಪ್ರೇಟ್ ಆಗಿದೆ. ನೋಡಿ ಎಷ್ಟು ಈಸಿಯಾಗಿ ಮುರಿಬೋದಲ್ವ ಇದನ್ನು. ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಇಷ್ಟು ಕ್ರಿಸ್ಪಿಯಾಗಾದರೆ ಸಾಕಾಗುತ್ತೆ. ನೋಡಿ ಸೇಮ್ ಟ್ರೈನಲ್ಲಿ ಎಲ್ಲ ಮಾರ್ಕೊಂಡು ಬರ್ತಾರೆ ಅಲ್ಲ, ಈ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ, ಅದೇ ರೀತಿಯಲ್ಲೇ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಶೇಂಗಾ ಚಿಕ್ಕಿನ ಮಾಡಿಕೊಂಡು ತಿನ್ಬೋದು. ನೋಡಿದ್ರಿ ಅಲ್ಲ ಎಷ್ಟು ಈಸಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.